ಲೋ ವ್ಯಾಲ್ಯೂ ಕಂಟೆಂಟ್, ಲೋ ವ್ಯಾಲ್ಯೂ ಕಂಟೆಂಟ್, ಲೋ ವ್ಯಾಲ್ಯೂ ಕಂಟೆಂಟ್. ಎಲ್ಲಾ ಬ್ಲಾಗರ್ಗಳಿಗೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಅದೇನಂತಂದ್ರೆ ಲೋ ವ್ಯಾಲ್ಯೂ ಕಂಟೆಂಟ್. ಸೊ ಎಷ್ಟು ಜನ ಬ್ಲಾಗರ್ಸ್ ಇದ್ದಾರೆ ನೋಡಿ, ಎಲ್ರಿಗೂ ಬಂದೇ ಬರುತ್ತೆ ಒಂದ್ಸರಿ ಆದ್ರೂ. ಸೊ ಅದರಿಂದ ನಾವು ಅದನ್ನ ತಲೆ ಕೆಡ್ಸ್ಕೊಳ್ಬಾರ್ದು. ಸೊ ಏನಕ್ಕೆ ಬಂತು ಲೋ ವ್ಯಾಲ್ಯೂ ಕಂಟೆಂಟ್ ಅಂತ, ಏನಕ್ಕೆ ಬಂತು, ಮತ್ತೆ ಅದನ್ನ ಯಾವ ತರ ಫಿಕ್ಸ್ ಮಾಡೋದು, ಅದನ್ನ ಬಗ್ಗೆ ಯೋಚನೆ ಮಾಡ್ಬೇಕು ಹೊರತು ಸೊ ನಮ್ಮ ಅಂದ್ರೆ ನಮ್ಮ ಒಂದು ಬ್ಲಾಗ್ ಮಾನಿಟೈಸ್ ಆಗಲ್ಲ, ನಾವು ದುಡ್ಡು ಮಾಡಕ್ ಆಗಲ್ಲ ಅನ್ನೋ ಒಂದು ಡಿಮೋಟಿವೇಟ್ ಆಗ್ಬಾರ್ದು. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಲೋ ವ್ಯಾಲ್ಯೂ ಕಂಟೆಂಟ್ ಏನಕ್ಕೆ ಬರುತ್ತೆ, ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ ಗಳು ಬರುತ್ತೆ. ಸೊ ಆ ಸ್ಟೆಪ್ಸ್ ಗಳು ಏನೇನು, ಮತ್ತೆ ಅದನ್ನ ಫಿಕ್ಸ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಳೆ ವಿಡಿಯೋಸ್ ಅಲ್ಲಿ ನಾನು ಆಲ್ರೆಡಿ ತುಂಬಾನೇ ಹೇಳಿದ್ದೀನಿ. ಸೊ ಆ ವಿಡಿಯೋಸ್ ಯಾರು ನೋಡಲ್ಲ, ನೀವು ಮತ್ತೆ ಏನ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರ್ತಾ ಇದೆ ಅಂತ. ಸೊ ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೀವು ಏನೇನ್ ಮಾಡ್ಬೇಕು ಅಂತ. ಸೊ ಆ ಪಾಯಿಂಟ್ಸ್ ಗಳನ್ನ ನಾನು ಮತ್ತೆ ತಿರ್ಗಾ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಕೆಲವೊಂದು ಅಪ್ಡೇಟ್ಸ್ ಗಳು ಕೂಡ ಬಂದಿದೆ. ಸೊ ಲಾಸ್ಟ್ ಮಾರ್ಚ್ ಅಲ್ಲಿ ಏನಾಗಿದೆ, ನಮ್ಮ ಒಂದು ಗೂಗಲ್ ಅಪ್ಡೇಟ್ ಕೂಡ ಆಗಿದೆ. ಅದರಿಂದ ಕೂಡ ನಮ್ಮ ಒಂದು ಟ್ರಾಫಿಕ್ ಆಗಿರ್ಬೋದು ಅಥವಾ ಲೋ ವ್ಯಾಲ್ಯೂ ಕಂಟೆಂಟ್ ಇರುವಂತಹ ಒಂದು ಬ್ಲಾಗ್ ಗಳಾಗಿರ್ಬೋದು ಪೂರ್ತಿ ಡೌನ್ ಆಗ್ಬಿಟ್ಟಿದೆ. ಸೊ ಇವಾಗ ಒಂದು ಲೋ ವ್ಯಾಲ್ಯೂ ಕಂಟೆಂಟ್ ಬತ್ತಪ್ಪ ಅಂತಂದ್ರೆ ನಾವು ಅದನ್ನ ಯಾವ ತರ ಫಿಕ್ಸ್ ಮಾಡೋದು, ಮತ್ತೆ ಮತ್ತೆ ತಿರ್ಗಾ ಯಾವ ತರ ಅಪ್ಲೈ ಮಾಡೋದು. ಸೊ ನೀವು ಅಪ್ಲೈ ಮಾಡೋದಂತೂ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನೀವು ಅಪ್ಲೈ ಮಾಡಿದಾಗಲೇ ನಿಮ್ಗೆ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಒಂದು ರಿಸಲ್ಟ್ ಬಂದಿರುತ್ತೆ. ಸೊ ಇವಾಗ ಏನ್ ಮಾಡೋಣ, ಸೊ ಲೋ ವ್ಯಾಲ್ಯೂ ಕಂಟೆಂಟ್ ಬಂದಿರೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಯಾವ ತರ ಫಿಕ್ಸ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಫೈನಲ್ ಅಂತಂದ್ರೆ ಎಂಡ್ ವರ್ಗು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಸ್ಟೆಪ್ಸ್ ಗಳನ್ನ ನೀವು ಒಂದೊಂದಾಗಿ ಫಾಲೋ ಮಾಡ್ಕೊಂತ ಹೋದ್ರಂತಂದ್ರೆ ನಿಮ್ಗೆ ಆ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರಲ್ಲ. ಇವನ್ ನನಗೂ ಕೂಡ ಆ ಪ್ರಾಬ್ಲಮ್ ಬಂದಿತ್ತು. ನನ್ನ ಒಂದು ಬ್ಲಾಗ್ ಸ್ಪಾಟ್ ಅಲ್ಲಿ ಒಂದು ಬ್ಲಾಗ್ ಇದೆ, ಅದಕ್ಕೂ ಕೂಡ ಬಂದಿತ್ತು. ಸೊ ಅದು ಬಂದಾಗ ನಾನು ಅವರ ಒಂದು ಗೈಡ್ ಲೈನ್ಸ್ ಏನ್ ಬಂದಿತ್ತಲ್ಲ, ಸೊ ಅದೇನ್ ಬಂದಿತ್ತಪ್ಪ ಅಂತಂದ್ರೆ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬಂದ್ಬಿಟ್ಟು ನನಗೆ ಕಂಟೆಂಟ್ ಏನಂತಂದ್ರೆ ಕಮ್ಮಿ ಇದೆ ಅಂತ ನನಗೆ ಒಂದು ಬಂದಿತ್ತು, ಅಂತಂದ್ರೆ ರಿಜೆಕ್ಟ್ ಆಗಿದಾಗ ಬಂದಿತ್ತು. ಸೊ ಅದನ್ನ ನಾನು ಏನ್ ಮಾಡ್ದಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ಚೇಂಜಸ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿದಾಗ ನನಗೆ ಅಪ್ರೂವ್ ಸಿಕ್ತು. ಸೊ ನಾನು ಏನೇನ್ ಚೇಂಜಸ್ ಮಾಡಿದೆ, ಅದೇ ರೀತಿ ಯಾವ ತರ ಚೇಂಜಸ್ ಮಾಡಿದೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಈ ಲೋ ವ್ಯಾಲ್ಯೂ ಕಂಟೆಂಟ್ ಬರೋದಕ್ಕೆ ಫಸ್ಟ್ ಕಾರಣ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಬ್ಲಾಗ್ ಅನ್ನ ಅಂದ್ರೆ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಡಿಸೈನ್ ಮಾಡ್ತೀವಿ, ಅಷ್ಟೋ ಕಂಟೆಂಟ್ ಗಳನ್ನ ಹಾಕ್ಬಿಟ್ಟು ಏನ್ ಮಾಡ್ತೀವಿ, ಒಂದ್ ತಿಂಗಳಲ್ಲಿ ಗೂಗಲ್ ಆಡ್ಸೆನ್ಸ್ ಗೆ ಅಪ್ಲೈ ಮಾಡ್ಬಿಡ್ತೀವಿ. ಸೊ ಅದೇನಾಗಿರತ್ತಪ್ಪ ಅಂತಂದ್ರೆ ಗೂಗಲ್ಗೆ ಗೊತ್ತೇ ಇರಲ್ಲ ಇದು ಏನು ಅಂತ. ಅದಕ್ಕೋಸ್ಕರ ನಮ್ಮ ಒಂದು ಕಂಟೆಂಟ್ ಅಥವಾ ವೆಬ್ಸೈಟ್ ಅಥವಾ ಬ್ಲಾಗ್ ಏನಿರ್ಬೇಕಪ್ಪ ಅಂತಂದ್ರೆ ಅಟ್ ಲೀಸ್ಟ್ 6 months ಓಲ್ಡ್ ಇರಬೇಕು. ಓಕೆ, 6 months ಓಲ್ಡ್ ಇರಬೇಕು. ನೆಕ್ಸ್ಟ್ ಅದರಲ್ಲಿ ಡೈಲಿ ಅಪ್ಡೇಟ್ ಕಂಟೆಂಟ್ ಇರಬೇಕು. ಸೊ ಡೈಲಿ ಅಪ್ಡೇಟ್ ಕಂಟೆಂಟ್ ಇರಬೇಕು ಅಂತಂದ್ರೆ ಆ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ, ಯಾವ ತರ ಕಂಟೆಂಟ್ ಇರಬೇಕು ಅಂತ. ಅದೇ ರೀತಿ ನೀವು ಏನಪ್ಪಾ ಅಂತಂದ್ರೆ ಡೈಲಿ 1-2 ಪೋಸ್ಟ್ ಗಳನ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು ಕಂಪಲ್ಸರಿಯಾಗಿ. ಸೊ ಇದಿಷ್ಟು ಇರಬೇಕು. ಆಮೇಲೆ ನೀವು ಗೂಗಲ್ ಆಡ್ಸೆನ್ಸ್ ಗೆ ಅಪ್ಲೈ ಮಾಡಬೇಕು. ನೀವು ಮೊದಲೇ ಅಪ್ಲೈ ಮಾಡ್ತೀರಪ್ಪ ಅಂತಂದ್ರೆ ಯೂಸ್ ಇಲ್ಲ. ಟ್ರಾಫಿಕ್ ಇಲ್ಲದೆ ಆಡ್ಸೆನ್ಸ್ ಅನ್ನ ತಗೊಂಡು ನಾವು ಏನ್ ಮಾಡೋಣ, ದುಡ್ಡೇ ಇರಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಟ್ರಾಫಿಕ್ ಅನ್ನ ಅಂದ್ರೆ ಟ್ರಾಫಿಕ್ ಬರೋ ತರ ನಾವು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು. ಅದಾದ ಮೇಲೆ ನಾವು ಗೂಗಲ್ ಆಡ್ಸೆನ್ಸ್ ಗೆ ಹೋಗ್ಬೇಕು. ಕಂಟೆಂಟ್ ಬಗ್ಗೆ ಹೇಳಿದೆ ನಿಮ್ಗೆ. ಸೊ ಹಾಗಂಗಾದ್ರೆ ಕಂಟೆಂಟ್ ಯಾವ ತರ ಹಾಕ್ಬೇಕು. ಕಂಟೆಂಟ್ ಅಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ, ಇವಾಗ ಕೀವರ್ಡ್ಸ್ ಅನ್ನ ರಿಸರ್ಚ್ ಮಾಡ್ತೀವಿ ಅನ್ಕೊಡಿ. ಸೊ ನಾವು ಕೀವರ್ಡ್ ಅನ್ನ ರಿಸರ್ಚ್ ಮಾಡ್ಕೊಂಡು ಒಂದು ಕೀವರ್ಡ್ ಅನ್ನ ತೆಗಿತೀವಿ. ಸೊ ಆ ಕೀವರ್ಡ್ ಅನ್ನ ನಾವೇನಪ್ಪಾ ಅಂತಂದ್ರೆ ನಮ್ಮ ಬ್ಲಾಗ್ ಪೋಸ್ಟ್ ಗಳಲ್ಲಿ ನಾವೇನ್ ಮಾಡ್ಬೇಕು, ನ್ಯಾಚುರಲ್ ಆಗಿ ಪೋಸ್ಟ್ ಅಂದ್ರೆ ಪೇಸ್ಟ್ ಇರ್ಬೇಕು, ಅದು ನ್ಯಾಚುರಲ್ ಆಗಿ ಬಂದಿರ್ಬೇಕು ಆ ಕೀವರ್ಡ್. ಸೊ ನಾವೇ ಫೋರ್ಸ್ಫುಲಿ ಆಗಿ ಆ ಕೀವರ್ಡ್ ಏನಾದ್ರು ಹಾಕಿದ್ವಪ್ಪ ಅಂತಂದ್ರೆ ಅದು ಕೂಡ ಲೋ ವ್ಯಾಲ್ಯೂ ಕಂಟೆಂಟ್ ಆಗುತ್ತೆ. ನೀವು ಕಂಟೆಂಟ್ ಎಷ್ಟೇ ದೊಡ್ಡದು ಬರೀರಿ, ಆ ಕಂಟೆಂಟ್ ಫುಲ್ ಎಲ್ಲ ಬರೀ ಕೀವರ್ಡ್ಸ್ ಗಳೇ ತುಂಬಿತಪ್ಪ ಅಂತಂದ್ರೆ ಲೋ ವ್ಯಾಲ್ಯೂ ಕಂಟೆಂಟ್ 100% ಆಗುತ್ತೆ. ಸೊ ಕೀವರ್ಡ್ಸ್ ಏನಾಗ್ಬೇಕಪ್ಪ ಅಂತಂದ್ರೆ ಇಷ್ಟೇ ಇರಬೇಕು ಅಂತ ಇರುತ್ತೆ. ಸೊ ಅದು ಏನಪ್ಪಾ ಅಂತಂದ್ರೆ ನೀವು ರ್ಯಾಂಕ್ ಮ್ಯಾಥ್ SEO ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಕೀವರ್ಡ್ ಡೆನ್ಸಿಟಿ ಅಂತ ಬರುತ್ತೆ. ಸೊ ಆ ಕೀವರ್ಡ್ ಡೆನ್ಸಿಟಿ ಇಷ್ಟೇ ಪರ್ಸೆಂಟೇಜ್ ಅಲ್ಲಿ ಇರಬೇಕು, 4 ಇರಬೇಕು, 6 ಇರಬೇಕು. ಸೊ ಇದೆಲ್ಲ ತೋರಿಸುತ್ತೆ ಅದರಲ್ಲಿ. ಸೊ ನೀವು ಬೇಕಂದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ನೀವೇ ವರ್ಡ್ ಪ್ರೆಸ್ ಅಲ್ಲಿ ಏನಾದ್ರು ಬ್ಲಾಗ್ ಮಾಡ್ತಿದ್ರಪ್ಪ ಅಂತಂದ್ರೆ. ಸೊ ಅಷ್ಟೇ ಇರಬೇಕು. ಅದು ಬಿಟ್ಟು ಜಾಸ್ತಿ ಇತ್ತಪ್ಪ ಅಂದ್ರೂ ಕೂಡ ಅದು ಲೋ ವ್ಯಾಲ್ಯೂ ಕಂಟೆಂಟ್ ಅಲ್ಲೇ ಬರುತ್ತೆ.
ಹಾಗಂತಂದ್ರೆ ಕೀವರ್ಡ್ಸ್ ಗಳನ್ನ ಯಾವ ತರ ನಾವು ಯೂಸ್ ಮಾಡೋದು? ಸೊ ಕೀವರ್ಡ್ಸ್ ಗಳನ್ನ ನೀವು ಟೈಟಲ್ ಗಳಲ್ಲಿ ಯೂಸ್ ಮಾಡಿ, ಬಟ್ ಏನಿರ್ಬೇಕು, ನ್ಯಾಚುರಲ್ ಆಗಿ ಇರಬೇಕು. ಸೊ ಹೌ ಟು ಕ್ರಿಯೇಟ್ ಅ ವರ್ಡ್ ಪ್ರೆಸ್ ವೆಬ್ಸೈಟ್. ಸೊ ವರ್ಡ್ ಪ್ರೆಸ್ ವೆಬ್ಸೈಟ್ ಒಂದ್ ಏನಪ್ಪಾ ಅಂತಂದ್ರೆ ಮೇನ್ ಕೀವರ್ಡ್. ಸೊ ನಾವು ಏನಪ್ಪಾ ಅಂತಂದ್ರೆ ಅದನ್ನ ಈ ತರ ಯೂಸ್ ಮಾಡ್ಬೇಕು, ಹೌ ಟು ಕ್ರಿಯೇಟ್ ಅ ವರ್ಡ್ ಪ್ರೆಸ್ ವೆಬ್ಸೈಟ್. ಸೊ ಈ ತರ ನ್ಯಾಚುರಲ್ ಆಗಿರ್ಬೇಕು. ಸೊ ಫಸ್ಟ್ ಗೆ ವರ್ಡ್ ಪ್ರೆಸ್ ವೆಬ್ಸೈಟ್ ಅಂತ ಹಾಕ್ಬಿಟ್ಟು ಆಮೇಲೆ ಹೌ ಟು ಕ್ರಿಯೇಟ್ ಅಂತ ಹಾಕಿದ್ರೆ ಇದು ಫೋರ್ಸ್ಫುಲಿ ನಾವು ಕೊಟ್ಟಂಗಾಗುತ್ತೆ ಕೀವರ್ಡ್ಸ್ ನ. ಸೊ ಈ ತರ ಹಾಕ್ಬಾರ್ದು. ಅದೇ ರೀತಿ ಕಂಟೆಂಟ್ ಎಷ್ಟು ಆಗತ್ತಲ್ಲ ಅಷ್ಟು ಇನ್ ಡೀಟೇಲ್ ಆಗಿ ಬರೀರಿ. ಸೊ ನೀವು 600 ವರ್ಡ್ಸ್ ಅಂತ 601 602 ಯೂಸ್ ಇಲ್ಲ, ಜಾಸ್ತಿ ಬರೀರಿ. ರಿಸರ್ಚ್ ಮಾಡಿ ಕಂಟೆಂಟ್ ಮೇಲೆ, ಬೇರೆಯವ್ರು ಆ ಒಂದು ನಿಮ್ಮ ಒಂದು ಕೀವರ್ಡ್ ಮೇಲೆ ಬೇರೆಯವರು ಏನ್ ಟೈಪ್ ಮಾಡ್ತಿದ್ದಾರೆ, ಏನ್ ಬರ್ದಿದ್ದಾರೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ. ಸೊ ಅವಾಗ ನಿಮಗೆ ಐಡಿಯಾಸ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಏನ್ ಬರಿಬೇಕು ಅಂತ. ಸೊ ಅದಕ್ಕಿಂತ ಜಾಸ್ತಿ ಏನ್ ಮಾಡ್ಬೇಕು, ನೀವು ಕಂಟೆಂಟ್ ಅನ್ನ ಬರಿಬೇಕು. ಸೊ ಇವಾಗ ಒಂದು ಕೀವರ್ಡ್ಸ್ ಅನ್ನ ತಗೊಳ್ಳಿ, ವರ್ಡ್ ಪ್ರೆಸ್ ವೆಬ್ಸೈಟ್. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ. ಗೂಗಲ್ ಸರ್ಚ್ ಮಾಡಿದಾಗ ಫಸ್ಟ್ ಪೇಜ್ ಅಲ್ಲಿ ಒಂದ್ 2 3 4 ಬ್ಲಾಗ್ ಬಂದ್ಬಿಡುತ್ತೆ. ಸೊ ಅಷ್ಟನ್ನು ಓಪನ್ ಮಾಡ್ಕೊಡಿ. ಅಷ್ಟನ್ನು ಓಪನ್ ಮಾಡ್ಕೊಂಡು ಏನ್ ಮಾಡಿ, ಕಂಟಿನ್ಯೂಸ್ ಆಗಿ ಓದಿ ಒಂದೊಂದನ್ನ. ಸೊ ಏನೇನ್ ಚೇಂಜಸ್ ಇದೆ ಅದರಲ್ಲಿ, ಸೊ ಅಷ್ಟು ಚೇಂಜಸ್ ಗಳನ್ನ ಅರ್ಥ ಮಾಡಿಕೊಂಡು ನಾವು ಏನ್ ಮಾಡ್ಬೇಕು, ನಮ್ಮ ಬ್ಲಾಗ್ ಗಳಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅವ್ರ ಕೀವರ್ಡ್ಸ್ ಗಳನ್ನ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಸೊ ಎಷ್ಟು ಕೀವರ್ಡ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದೆಲ್ಲ ನಿಮಗೆ ಬಂದ್ಬಿಡುತ್ತೆ. ಅವಾಗ ನೀವು ಓದ್ರಪ್ಪ, ಒಂದ್ ಸ್ವಲ್ಪ ಟೈಮ್ ಕೊಟ್ಟು ರಿಸರ್ಚ್ ಮಾಡೋದಕ್ಕೆ ಟೈಮ್ ನೀವು ಕೊಟ್ಟು ಓದಿದ್ರ ಅಂತಂದ್ರೆ ನಿಮ್ಗೆ 100% ಐಡಿಯಾ ಬಂದ್ಬಿಡುತ್ತೆ. ಸೊ ನಾನು ಇದಕ್ಕಿಂತ ಚೆನ್ನಾಗಿ ನಾನು ಬರಿಬಹುದು ಅಂತ 100% ಬರದೇ ಬರೀತೀರಾ, ನಾನು ಬರ್ದು ಕೊಡ್ತೀನಿ ಬೇಕಂದ್ರೆ. ಸೊ ಆ ಒಂದು ರಿಸರ್ಚ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಳ್ಳಿ ವಿತ್ ಕೀವರ್ಡ್ ನ್ಯಾಚುರಲಿ ಇರಬೇಕು. ಯಾವುದೇ ತರದ ಫೋರ್ಸ್ಫುಲಿ ಆಗಿ ವೇಸ್ಟ್ ಆಗಿರಬಾರದು. ಸೊ ಅಷ್ಟನ್ನು ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಇವಾಗ ಕಂಟೆಂಟ್ 100% ರೆಡಿ ಇದೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಇಮೇಜಸ್. ಸೊ ಇಮೇಜಸ್ ಇಂದ ಕೂಡ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಈ ರೀಯೂಸ್ ಇಮೇಜಸ್ ಗಳನ್ನ ಯೂಸ್ ಮಾಡಿದ್ರು ಕೂಡ ನಮ್ಗೆ ಏನಾಗುತ್ತೆ, ಕಂಟೆಂಟ್ 100% ಆಗಿ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರುತ್ತೆ. ಅದೇ ರೀತಿ ನಾವು ಹಾಕುವಂತ ಕಂಟೆಂಟ್ ಕೂಡ ರೀಯೂಸ್ ಇತ್ತಂತಂದ್ರೆ ಅದು ಕೂಡ ಲೋ ವ್ಯಾಲ್ಯೂ ಕಂಟೆಂಟ್ ಅಂತಾನೆ ಬರುತ್ತೆ. ಸೊ ಇದನ್ನ ತುಂಬಾ ನಾವು ಒಂದು ತುಂಬಾ ಫೋಕಸ್ ಇಂದ ನಾವು ನೋಡ್ಬೇಕಾಗತ್ತೆ ಇಮೇಜಸ್ ಗಳಲ್ಲೂ ಕೂಡ. ಸೊ ಇಮೇಜಸ್ ಗಳನ್ನ ನೀವೇನಪ್ಪಾ ಅಂತಂದ್ರೆ ತಗೊಳ್ಳಿ ಗೂಗಲ್ ಇಂದ, ಬಟ್ ಏನಪ್ಪಾ ಅಂತಂದ್ರೆ ಕಾಪಿ ರೈಟ್ ಫ್ರೀ ಇರುವಂತ ಇಮೇಜಸ್ ಗಳನ್ನ ತಗೊಳ್ರಿ. ಸೊ ಫ್ರೀ ಪಿಕ್ ಅಂತ ಇದೆ, ಅದೇ ರೀತಿ ಪಿಕ್ಸೆಲ್ಸ್ ಇದೆ, ಪಿಕ್ಸೆಲ್ ಆ್ಯಪ್ ಇದೆ. ಸೊ ಇದರಲ್ಲಿ ಇರುವಂತ ಇಮೇಜಸ್ ಗಳು ಏನಪ್ಪಾ ಅಂತಂದ್ರೆ ಫ್ರೀ ಟು ಯೂಸ್ ಅಂತ ಇರುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಕನ್ವಾದಲ್ಲಿ ಹೋಗ್ಬಿಟ್ಟು ಕನ್ವಾದಲ್ಲಿ ಎಡಿಟ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ. ಸೊ ಅವಾಗ ಏನಾಗತ್ತಪ್ಪ ಅಂತಂದ್ರೆ ನಮ್ದೇ ಒರಿಜಿನಲ್ ಕಂಟೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಇಂಟರ್ನಲ್ ಲಿಂಕ್ಸ್ ಏನೇನ್ ಬೇಕೋ ಹಾಕಿ, ಎಕ್ಸ್ಟರ್ನಲ್ ಲಿಂಕ್ ಏನೇನ್ ಬೇಕೋ ಹಾಕಿ. ಸೊ ಈ ರೀತಿ ಮಾಡಿ ಅಪ್ಲೋಡ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಒಂದು 100% ಒರಿಜಿನಲ್ ಕಂಟೆಂಟ್ ಆಗುತ್ತೆ. ಅವಾಗ ಗೂಗಲ್ಗೆ ಗೊತ್ತಾಗುತ್ತೆ ಸೊ ಇದು ಒಂದು ಹೈ ಕ್ವಾಲಿಟಿ ಕಂಟೆಂಟ್ ಇದೆ. ಅದೇ ರೀತಿ ಆ ಒಂದು ಕಂಟೆಂಟ್ಗೆ ಸ್ವಲ್ಪ ಟ್ರಾಫಿಕ್ ಬರೋದಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ಗೂಗಲ್ 100% ಫಿಕ್ಸ್ ಮಾಡ್ಬಿಡುತ್ತೆ ಇದನ್ನ ಫಸ್ಟ್ ಪೇಜ್ ಅಲ್ಲಿ ನಾವು ತೋರಿಸ್ಬೇಕು ಅಂತ. ಸೊ ಈ ರೀತಿಯಾಗಿ ಏನಾಗುತ್ತೆ, ಲೋ ವ್ಯಾಲ್ಯೂ ಕಂಟೆಂಟ್ ಅನ್ನ ನಾವು ಇದ್ ಮಾಡ್ಬೋದು. ಸೊ ಇವಾಗ ನಾವು ಆಲ್ರೆಡಿ ಹಾಕಿರ್ತೀವಿ ಕಂಟೆಂಟ್, ಅದಕ್ಕೆ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬಂದಿದೆ. ಸೊ ಅದೇ ಸೇಮ್ ಪ್ರೊಸೆಸ್ ಅನ್ನ ನೀವು ಫಾಲೋ ಮಾಡಿ. ನಿಮ್ಮ ಬ್ಲಾಗ್ ಅನ್ನ ಎಡಿಟ್ ಮಾಡಿ, ಆ ಕೀವರ್ಡ್ ಏನಿದೆ ಆ ಕೀವರ್ಡ್ ಮೇಲೆ ರಿಸರ್ಚ್ ಮಾಡಿ. ಸೊ ಬೇರೆದವರೆಲ್ಲ ಏನೇನ್ ಹಾಕಿದ್ದಾರೆ ಅನ್ನೋದನ್ನ ರಿಸರ್ಚ್ ಮಾಡ್ಕೊಳ್ಳಿ. ಅದಾದ ಮೇಲೆ ಬಂದ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿ. ಎಲ್ಲಾದ್ರೂ ಫೋರ್ಸ್ಫುಲಿ ಕೀವರ್ಡ್ಸ್ ಗಳನ್ನ ಪೇಸ್ಟ್ ಮಾಡಿದೀರಾ ಅದನ್ನೆಲ್ಲ ತೆಗೆದ್ಬಿಟ್ಟು ನ್ಯಾಚುರಲ್ ಆಗಿ ಹಾಕಿ. ಅದೇ ರೀತಿ ಇಮೇಜಸ್ ಗಳನ್ನ ಎಲ್ಲಾದ್ರೂ ಕಾಪಿ ರೈಟ್ ಇರುವಂತಹ ಇಮೇಜಸ್ ಗಳನ್ನ ಎಲ್ಲಾದ್ರೂ ಹಾಕಿದೀರಾ ಅದನ್ನೆಲ್ಲ ಚೇಂಜಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಿಂಕ್ಗಳು. ಸೊ ಕ್ಲಿಕ್ ಬೇಟ್ ಲಿಂಕ್ ಗಳು ಇರಬಾರ್ದು. ನಾವು ಲಿಂಕ್ ಹಾಕಿದ ಕೂಡಲೇ ಆ ಲಿಂಕ್ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗ್ಬೇಕು. ಓಪನ್ ಆಗ್ಲಿಲ್ಲ ಅಂದ್ರೂ ಕೂಡ ಅದು ಲೋ ವ್ಯಾಲ್ಯೂ ಕಂಟೆಂಟ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಇದೆಲ್ಲಾನು ನೀವು ಈ ಪಾಯಿಂಟ್ಸ್ ಗಳನ್ನ ಅಷ್ಟು ನಿಮ್ಮ ಪೋಸ್ಟ್ ಗಳಲ್ಲಿ ನೀವು ಏನ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ಸ್ ಗಳಾಗಿ ಅಂದ್ರೆ ಒಂದು ಚೆಕಿಂಗ್ ಮಾಡಿ. ಸೊ ಕಂಟೆಂಟ್ ಏನಾದ್ರೂ ಅಡಲ್ಟ್ ಕಂಟೆಂಟ್ ಇದೆಯಾ ಅದನ್ನ ಚೆಕ್ ಮಾಡಿ. ಎಲ್ಲಾದ್ರೂ ಕಾಪಿ ಪೇಸ್ಟ್ ಮಾಡಿರುವಂತ ಕಂಟೆಂಟ್ ನಮಗೆ ಸಿಗ್ತಾ ಇದೆಯಾ ಅದನ್ನೆಲ್ಲ ಒಂಚೂರು ರಿಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ರಿಸರ್ಚ್ ಮಾಡ್ಬಿಟ್ಟು ನೀವೇನಂತಂದ್ರೆ ಆ ಬ್ಲಾಗ್ ಪೋಸ್ಟ್ ಅನ್ನ ಏನ್ ಎಡಿಟ್ ಮಾಡ್ತಿರ್ತೀರಲ್ಲ, ಸೊ ಕಂಟೆಂಟ್ ಎಷ್ಟಿದೆ ಅಂತ ನೋಡಿ. ಸೊ ಆ ಕಂಟೆಂಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಇಮೇಜಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇನ್ಫೋಗ್ರಾಫಿಕ್ಸ್ ಗಳನ್ನ ಹಾಕಿ. ಸೊ ಇನ್ಫೋಗ್ರಾಫಿಕ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು ಕನ್ವಾದಲ್ಲಿ ಈಸಿಯಾಗಿ. ಸೊ ಯಾವ ತರ ಕ್ರಿಯೇಟ್ ಮಾಡೋದು ನಿಮಗೆ ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ವಿಡಿಯೋ ಮಾಡಿ ನಾನು ಕೊಡ್ತೀನಿ, ನೀವು ಕಮೆಂಟ್ ಮಾಡ್ಬೋದು ಕೆಳಗಡೆ ನಮಗೆ ಇನ್ಫೋಗ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ವಿಡಿಯೋ ಬೇಕು ಅಂತ.
ಸೊ ಕಮೆಂಟ್ ಮಾಡಿ, ನಾನು ನಿಮಗೆ 100% ಆಗಿ ವಿಡಿಯೋ ಮಾಡ್ಕೊಡ್ತೀನಿ. ಸೊ ಸಿಂಪಲ್ ಆಗಿದೆ, ಕನ್ವಾ ಯೂಸ್ ಮಾಡ್ಕೊಂಡು ನಾವು ಇನ್ಫೋಗ್ರಾಫಿಕ್ಸ್ ಅನ್ನ ಯೂಸ್ ಮಾಡ್ಬೋದು. ಇನ್ಫೋಗ್ರಾಫಿಕ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಆಡಿಯನ್ಸ್ ರಿಯಾಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಇನ್ಫೋಗ್ರಾಫಿಕ್ಸ್ ಅಲ್ಲಿ ಇಮೇಜ್ ಅಲ್ಲೇ ಎಲ್ಲ ಟೆಕ್ಸ್ಟ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಎಲ್ಲ ಬಂದ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ಸೊ ಏನೋ ಒಂದು ಹೈ ಕ್ವಾಲಿಟಿ ಕಂಟೆಂಟ್ ಇದೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಡಿಯನ್ಸ್ ಕೂಡ ನಮ್ಮ ಒಂದು ಬ್ಲಾಗ್ಗೆ ಎಂಗೇಜ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಅದಾದ ಮೇಲೆ ವಿಡಿಯೋಸ್ಗಳನ್ನ ಲಿಂಕ್ ಮಾಡಿ. ಸೊ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಎಂಬೆಡ್ ಆಗಿ ತಗೊಂಡ್ಬಿಟ್ಟು ಅದನ್ನ ಲಿಂಕ್ ಮಾಡಿ. ಸೊ ಯಾರ್ದಾದ್ರೂ ಇದ್ರೆ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಏನು ಹೋಗ್ಬೇಕು, ವ್ಯೂಸ್ ಬರಬೇಕು. ಸೊ ಆ ವ್ಯೂಸ್ ಅವ್ರಿಗೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗೋದಿದೆ, ಸೊ ಆ ವಿಡಿಯೋನ ಏನ್ ಮಾಡಿ, ಲಿಂಕ್ ಮಾಡಿ ಅವ್ರಿಗೂ ವಿಡಿಯೋಸ್ಗೂ ಕೂಡ ವ್ಯೂಸ್ ಹೋಗುತ್ತೆ, ನಮ್ಮ ಬ್ಲಾಗ್ಗೂ ಕೂಡ ಟ್ರಾಫಿಕ್ ಬರುತ್ತೆ. ಸೊ ಈ ರೀತಿ ಮಾಡ್ತಾ ಹೋಗಿ. ಅದೇ ರೀತಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇಂಪಾರ್ಟೆಂಟ್. ನೀವು ಹಾಕೋದ್ರಿಂದ ಕೂಡ ಏನಾಗುತ್ತೆ, SEO ತುಂಬಾ ಯೂಸ್ ಆಗುತ್ತೆ. ಸೊ ಇವಾಗ ನಾವು ಏನಪ್ಪಾ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಂದು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀವಿ. ಸೊ ಜನರು ಸರ್ಚ್ ಮಾಡೋದು ಆ ಕ್ವಶನ್ಸ್ ಗಳನ್ನ ಮಾತ್ರ. ಸೊ ಅವಾಗ ಆ ಕ್ವಶನ್ಸ್ ಗಳನ್ನ ಸರ್ಚ್ ಮಾಡಿದಾಗ ನಮ್ಮ ಬ್ಲಾಗ್ ಪೋಸ್ಟ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಕೀವರ್ಡ್ ಅಥವಾ ನಿಮ್ಮ ಬ್ಲಾಗ್ ರಿಲೇಟೆಡ್ ಆಗಿರುವಂತಹ FAQ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ರಿಸರ್ಚ್ ಮಾಡಿ, ಯಾವ್ಯಾವ ಕ್ವಶನ್ಸ್ ಗಳನ್ನ ನಾವು ಹಾಕ್ಬೋದು. ನೀವು ಗೂಗಲ್ ಅಲ್ಲೇ ರಿಸರ್ಚ್ ಮಾಡಬಹುದು ಡೈರೆಕ್ಟ್ ಆಗಿ, ಏನೂ ಇಲ್ಲ. ಸೊ ಅದನ್ನ ಸರ್ಚ್ ಮಾಡಿಕೊಂಡು ಏನ್ ಮಾಡಿ, ಈಸಿಯಾಗಿ ಹಾಕಿ. ಅದನ್ನ ಆದ ಮೇಲೆ ನಿಮ್ಮ ಬ್ಲಾಗ್ ಪೋಸ್ಟ್ ಅನ್ನ ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಎಲ್ಲಾ ಪೋಸ್ಟ್ ಗಳನ್ನು ಎಡಿಟ್ ಮಾಡಿ ಸಬ್ಮಿಟ್ ಮಾಡಿ. ಇವಾಗ ಪೋಸ್ಟ್ ಮತ್ತೆ ಕಂಟೆಂಟ್ ಕಂಪ್ಲೀಟ್ ಆಗಿ ಮುಗೀತು. ಲೋ ವ್ಯಾಲ್ಯೂ ಕಂಟೆಂಟ್ ಅಲ್ಲೇನೆ ಕೆಳಗಡೆ ಒಂದು ಸಬ್ ಆಪ್ಷನ್ಸ್ ಬರುತ್ತೆ, ಏನಪ್ಪಾ ಅಂತಂದ್ರೆ ಸೈಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ. ಸೊ ಸೈಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಏನಕ್ಕೆ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಬ್ಲಾಗ್ ಅನ್ನ ಸೆಟಪ್ ಮಾಡ್ಕೊಂಡು ಅಷ್ಟು ಕಂಟೆಂಟ್ ಹಾಕ್ಬಿಟ್ಟು ಗೂಗಲ್ ಆಡ್ಸೆನ್ಸ್ ಗೆ ಅಪ್ಲೈ ಮಾಡೋದಕ್ಕೆ ಬಿಟ್ಬಿಡ್ತೀವಿ. ಸೊ ಇದು ತಪ್ಪು. ಇದರಿಂದ ಏನಾಗುತ್ತೆ, ಅಂಡರ್ ದ ಕನ್ಸ್ಟ್ರಕ್ಷನ್ ಅಂತ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕಂಟೆಂಟ್ ಗಳನ್ನ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟ್ ಮಾಡಿರ್ತೀವಿ ಅನ್ಕೊಳ್ಳಿ. ಸೊ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿರ್ತೀವಿ, ಬಟ್ ನಾವು ಏನ್ ಮಾಡಿರ್ತೀವಪ್ಪ ಅಂದ್ರೆ ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಟರ್ಮ್ಸ್ ಅಂಡ್ ಕಂಡೀಷನ್, ಡಿಸ್ಕ್ಲೇಮರ್, ಅಷ್ಟು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ, ಅಲ್ಲಿ ಹಾಕಿರ್ತೀವಿ, ಬಟ್ ಪೇಜಸ್ ಅಲ್ಲಿ ಕಂಟೆಂಟೇ ಇರಲ್ಲ. ಕ್ಲಿಕ್ ಮಾಡಿದಾಗ ಏನೋ ಒಂದು ಓಪನ್ ಆಗ್ತಾ ಇರುತ್ತೆ. ಈ ತರ ಆಗ್ಬಾರ್ದು. ಈ ತರ ಆದಾಗ ಏನಾಗುತ್ತೆ, ಅಂಡರ್ ದ ಕನ್ಸ್ಟ್ರಕ್ಷನ್ ಅಂತ ಬರುತ್ತೆ. ಸೊ ಆ ಅಬೌಟ್ ಅಸ್ ಪೇಜಸ್ ಗಳ ಮೇಲೆ ಕ್ರಿಯೇಟ್ ಮಾಡಿದಾಗ ಆ ಪೇಜೇ ಓಪನ್ ಆಗ್ಬೇಕು. ಕಾಂಟ್ಯಾಕ್ಟ್ ಅಸ್ ಪೇಜ್ ಅನ್ನು ಕ್ರಿಯೇಟ್ ಮಾಡಿದಾಗ ಆ ಪೇಜೇ ಓಪನ್ ಆಗ್ಬೇಕು. ಯಾವ್ದೋ ಪೇಜ್ಗೆ ಯಾವ್ದೋ ಪೇಜ್ ಅನ್ನ ಲಿಂಕ್ ಮಾಡಿರಬಾರ್ದು. ಅದರಿಂದ ಕೂಡ ಅಂಡರ್ ದ ಕನ್ಸ್ಟ್ರಕ್ಷನ್ ಅಂತಾನೆ ಬರುತ್ತೆ. ಸೊ ಅದಾದ ಮೇಲೆ ನಾವು ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ತುಂಬಾ ಸಾರಿ ಹೇಳಿದೀನಿ ನಾನು, ಕ್ಯಾಟಗರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕ್ಯಾಟಗರೀಸ್ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಕಂಟೆಂಟೇ ಇರಲ್ಲ, ಅಲ್ಲಿ ಖಾಲಿ ಇರುತ್ತೆ. ಏನಾದ್ರು ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಮ್ ಪೇಜ್ಗೆ ಬರುತ್ತೆ. ಸೊ ಅದು ಕೂಡ ಅಂಡರ್ ದ ಕನ್ಸ್ಟ್ರಕ್ಷನ್ ಆಗುತ್ತೆ, ಮತ್ತೆ ಲೋ ವ್ಯಾಲ್ಯೂ ಕಂಟೆಂಟ್ ಅಂತಾನೆ ಬರುತ್ತೆ. ಸೊ ಈ ಎಲ್ಲ ಒಂದು ಪಾಯಿಂಟ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕು, ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಬ್ಲಾಗ್ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೇಕು. ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಸೋಷಿಯಲ್ ಐಕಾನ್ಸ್ ಹಾಕಿದ್ರಪ್ಪ ಅಂತಂದ್ರೆ ಅದು ಕ್ಲಿಕ್ ಮಾಡಿದಾಗ ಓಪನ್ ಆಗ್ಬೇಕು, ಅದು ಇಂಪಾರ್ಟೆಂಟ್. ಸೊ ಯಾವುದೇ ತರದ್ದು ಬ್ರೋಕನ್ ಲಿಂಕ್ಸ್ ಅಲ್ಲಿ ಇರಬಾರ್ದು. ಓಕೆ, ಸೊ ಈ ತರ ಇದ್ದಾಗ ಮಾತ್ರ ನಾವು ನಮ್ಮ ಒಂದು ಲೋ ವ್ಯಾಲ್ಯೂ ಕಂಟೆಂಟ್ ಅನ್ನ ನಾವು ಫಿಕ್ಸ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ನೀವು ಫಸ್ಟ್ ಅಷ್ಟೂನು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡು ಆದ ಮೇಲೆ ನೀವೇನ್ ಮಾಡಿ, ಅಷ್ಟೂನು ನಿಮ್ಮ ಲಿಂಕ್ಸ್ ಆಗಿರ್ಬೋದು, ಕ್ಯಾಟಗರೀಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಮಾಡಿ, ಇಮೇಜಸ್ ಅಷ್ಟು ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಗೆ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬಂದಿತ್ತಂದ್ರೆ ಅಷ್ಟು ಚೆಕ್ ಮಾಡ್ಕೊಂಡು ಏನೇನ್ ಎಡಿಟ್ ಮಾಡ್ಬೇಕು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. 100% ಬರೆದು ಕೊಡ್ತೀನಿ, ಅಪ್ರೂವ್ ಆಗೇ ಆಗುತ್ತೆ. ನಮ್ಮ ಒರಿಜಿನಲ್ ಕಂಟೆಂಟ್ ಇತ್ತಪ್ಪ ಅಂತಂದ್ರೆ 100% ಆಗೇ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಬೇಕು. ಸೊ ನೀವು ಟ್ರಾಫಿಕ್ ಇಲ್ಲದೆ ದಯವಿಟ್ಟು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಟ್ರಾಫಿಕ್ ಇಲ್ಲದೆ ನಾವು ಗೂಗಲ್ ಆಡ್ಸೆನ್ಸ್ ಅನ್ನ ತಗೊಂಡು ಏನ್ ಮಾಡೋದು? ಟ್ರಾಫಿಕ್ ಮೇನ್ ಇಂಪಾರ್ಟೆಂಟ್ ನಮ್ಗೆ. ದುಡ್ಡು ಬರ್ಬೇಕಾದ್ರೆ ಟ್ರಾಫಿಕ್ ಇರ್ಲೇಬೇಕಲ್ವಾ? ಅದಕ್ಕೋಸ್ಕರ ಟ್ರಾಫಿಕ್ ಬರೋವರೆಗೂ ಸುಮ್ನಿರಿ. ಸ್ವಲ್ಪ ಟ್ರಾಫಿಕ್ ಬರೋ ತರ ಪ್ಲಾನ್ ಮಾಡ್ಕೊಳ್ಳಿ. ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನೀವು ಏನಾದ್ರು ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತೀರಪ್ಪ ಅಂತಂದ್ರೆ ಆಡ್ಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಮ್ಗೆ ಟ್ರಾಫಿಕ್ ಬರೋದಕ್ಕೆ ಶುರು ಆಗುತ್ತೆ. ಆವಾಗ ನೀವೇನಪ್ಪಾ ಅಂತಂದ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಸೊ ಇದೇನ್ ಅಷ್ಟು ಇದೆಯಲ್ಲ, ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ನೀವೇನ್ ಮಾಡಪ್ಪ ಅಂತಂದ್ರೆ ನಿಮ್ಮ ಒಂದು ನಿಮಗೆ ಬಂದಿತ್ತಂದ್ರೆ ಎಡಿಟ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ. 100%
ಗ್ಯಾರಂಟಿಯೊಂದಿಗೆ ಆಗೇ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತಂದ್ರೆ ನಾನ್ ಮಾಡಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಬ್ಲಾಗ್ ಕೂಡ ಅದೇ ತರ ಬಂದಿತ್ತು, ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಅಪ್ರೂವ್ ಕೂಡ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ, ನಿಮ್ಗೆ 100% ಆಗೇ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮತ್ತೆ ನಮಸ್ಕಾರ.